ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವಾಗ ಇನ್ನೇನು ಹಬ್ಬಗಳು ಶುರುವಾಗ್ತಾ ಇದೆ. ಹಬ್ಬಗಳಲ್ಲಿ ದೇವರಿಗೆ ನೈವೇದ್ಯ ಮಾಡಲಿಕ್ಕೆ ಒಬ್ಬಟ್ಟಾಗಿರ್ಬಹುದು, ಚಕ್ಕಲಿ ಆಗಿರ್ಬಹುದು, ಕರ್ಜಿಕಾಯಿ ಆಗಿರ್ಬಹುದು ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಇವತ್ತು ನಾನೊಂದು ಕರ್ಜಿಕಾಯಿನ ರೆಸಿಪಿ ಮಾಡ್ಕೊಳ್ತಾ ಇದ್ದೀನಿ. ಮೈದಾ ಬಳಸ್ದೇನೆ, ಸಕ್ಕರೆ ಬಳಸ್ಕೊಳ್ದೇನೆ ಮಾಡ್ತಾಯಿದ್ದೀನಿ. ವಿಡಿಯೋ ಪೂರ್ತಿಯಾಗಿ ಕೊನೆವರೆಗೂ ನೋಡಿ. ಒಂದು ವಾರದವರೆಗೂ ಸಾಫ್ಟ್ ಆಗ್ತೇನೆ ಗರ್ಗರಿಯಾಗಿ ಇರುವಂತಹ ಕರ್ಜಿಕಾಯಿ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳು ಸಹ ಕೇಳ್ತಾ ಇದ್ರು ಏನಾದರೂ ಸ್ವೀಟ್ ಮಾಡಿ ಅಂಥೇಳಿ, ಹಾಗಾಗಿ ಈ ರೆಸಿಪಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಸೇವ್ ಮಾಡಿ ಇಟ್ಕೊಳ್ಳಿ, ಹಬ್ಬಕ್ಕೆ ಯೂಸ್ ಆಗುತ್ತೆ. ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು. ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ನೋಡೋಣ. ನಾನು ಮೊದಲಿಗೆ ಇಲ್ಲಿ 2 ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ. ಮೈದಾ ಬಳಸ್ಕೊಳ್ತಾ ಇಲ್ಲ. 2 ಬೌಲ್ ಆಗುವಷ್ಟು ಗೋಧಿ ಹಿಟ್ಟಿಗೆ 3/4 ಬೌಲ್ ಆಗುವಷ್ಟು ಬಾಂಬೆ ರವೆ ತೊಗೊಳ್ತಾ ಇದ್ದೀನಿ. ಚಿಟಿಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಕಲಿಸ್ಕೊಂಡು ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಳ್ಬೇಕು. 2ರಲ್ಲಿ ಯಾವ್ದು ಬೇಕಾದರೂ ಹಾಕ್ಕೊಳ್ಬಹುದು. ನಾನಿಲ್ಲಿ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ತುಪ್ಪನ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ನಾವಿಲ್ಲಿ ಬಾಂಬೆ ರವೆನೇ ಬಳಸ್ಕೊಳ್ಬೇಕು ಅಂಥೇಳಿ ಏನೂ ಇಲ್ಲ, ಚಿರೋಟಿ ರವೆ ಸಹ ಬಳಸ್ಕೊಳ್ಬೋದು. ಈ ಹಿಟ್ಟನ್ನ ಗಟ್ಟಿಯಾಗಿ ನಾದ್ಕೊಳ್ಬೇಕು. ಸ್ವಲ್ಪ ಮೆತ್ತಗೆ ನಾದ್ಕೊಳ್ತು ಅಂತ ಹೇಳಿದ್ರೆ ಕರ್ಜಿಕಾಯಿ ಸಾಫ್ಟ್ ಆಗುತ್ತೆ, ಗರ್ಗರಿಯಾಗಿ ಆಗೋದಿಲ್ಲ. ಹಾಗೆಯೇ ರವೆ ಬಳಸ್ಕೊಂಡಿರೋದ್ರಿಂದ ಗರ್ಗರಿಯಾಗೂ ಸಹ ಬರುತ್ತೆ. ಏನು ಅಂತ ಹೇಳಿದ್ರೆ ನಿಧಾನಕ್ಕೆ ಪೇಷನ್ಸಿಂದ ಮಾಡ್ಕೊಳ್ಬೇಕು, ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಗಟ್ಟಿಯಾಗಿ ಕಲಸಿಟ್ಕೊಳ್ಬೇಕು. ನಾವು ರವೆ ಹಾಕಿರೋದ್ರಿಂದ ಒಂದು ಅರ್ಧ ಗಂಟೆ ಬಿಟ್ಟಾದ್ಮೇಲೆ ಇನ್ನು ಸ್ವಲ್ಪ ಗಟ್ಟಿಯಾಗುತ್ತೆ. ಇವಾಗ ನಾನು ಇದಕ್ಕೆ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಗೋಡಂಬಿ ಹಾಗೆಯೇ ಬಾದಾಮಿನ ಬಳಸ್ಕೊಂಡಿದ್ದೀನಿ. ಬೇಕು ಅಂತ ಹೇಳಿದ್ರೆ ಬೇರೆ ಡ್ರೈ ಫ್ರೂಟ್ಸನ್ನು ಸಹ ಬಳಸ್ಕೊಳ್ಬಹುದು. ಇದನ್ನು ಲೈಟಾಗಿ ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಮಕ್ಕಳಿಗೋಸ್ಕರ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಡ್ರೈ ಫ್ರೂಟ್ಸ್ ಸಹ ಹಾಕ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಈ ರೀತಿಯೂ ಮಾಡ್ಕೊಳ್ಬೋದು. ನಾನು ಇದ್ರ ಜೊತೆಗೆ ಸ್ವಲ್ಪ ಕೊಬ್ಬರಿನ ಸಹ ಹಾಕ್ಕೊಳ್ತಾ ಇದ್ದೀನಿ, ಒಣ ಕೊಬ್ಬರಿನ. ಇದನ್ನು ಸಣ್ಣಗೆ ತುರ್ಕೊಳ್ಬೇಕು. ಕೊಬ್ಬರಿ ಹಾಕ್ಕೊಂಡ್ರೆ ಕರ್ಜಿಕಾಯಿನಲ್ಲಿ ಚೆನ್ನಾಗಿರುತ್ತೆ. ನಾವು ಬೇಕು ಅಂತ ಹೇಳಿದ್ರೆ ಹಸಿಕಾಯಿ ಸಹ ಬಳಸ್ಕೊಳ್ಬಹುದು. ಆದರೆ ಒಣ ಕೊಬ್ಬರಿ ಬಳಸೋದ್ರಿಂದ ನಾವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು, ಏನು ಕೆಡೋದಿಲ್ಲ. ಹಾಗಾಗಿ ಇದನ್ನು ಇವಾಗ ತುರ್ಕೊಳ್ಳೋಣ. ಮೊದಲಿಗೆ ಗೋಧಿ ಹಿಟ್ಟಿನಲ್ಲಿ ಮಾಡ್ತಾ ಇದ್ದೀವಿ, ಹೇಗೆ ಗರ್ಗರಿಯಾಗಿರುತ್ತೆ ಅಂಥೇಳಿ ಯೋಚನೆ ಮಾಡ್ತಾ ಇರ್ಬೋದು. ಪೂರ್ತಿಯಾಗಿ ವಿಡಿಯೋನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಇವಾಗ ಇದನ್ನು ಸಹ ನಾನು ತುರಿದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ 1-2 ರೌಂಡ್ ಇದನ್ನು ರುಬ್ಕೊಂಡು ಬರ್ತೀನಿ. ಇದ್ರ ಜೊತೆಗೆ 1-2 ಏಲಕ್ಕಿ ಸಹ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನಾನಿವಾಗ ಫ್ರೈ ಮಾಡ್ಕೊಂಡಿರುವಂತಹ ಗೋಡಂಬಿ ಹಾಗೆ ಬಾದಾಮಿನ ಸಹ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಂಡು ಬರ್ತೀನಿ ಇದನ್ನು. ಇದು ಸಹ ಇವಾಗ ರೆಡಿಯಾಗಿದೆ. ಇವಾಗ ಸಕ್ಕರೆ ಹಾಕ್ತೇನೆ ಏನು ಚೆನ್ನಾಗಿರುತ್ತೆ ಅಂಥೇಳಿ ಯೋಚನೆ ಮಾಡ್ತಾ ಇರ್ಬೋದು. ನಾನಿಲ್ಲಿ ನಾಟಿ ಸಕ್ಕರೆನ ಬಳಸ್ಕೊಳ್ತಾ ಇದ್ದೀನಿ. ಬ್ರೌನ್ ಶುಗರ್ ಅಂತಲೂ ಹೇಳ್ತಾರೆ. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಅಷ್ಟೇ. ಸಕ್ಕರೆ ಅವಶ್ಯಕತೆ ಇಲ್ಲ. ಒಬ್ಬೊಬ್ಬರು ಕಡಲೆ ಹಾಕ್ತಾರೆ, ರವೆ ಸಹ ಹಾಕ್ತಾರೆ. ನಾನಿಲ್ಲಿ ಕೊಬ್ಬರಿ ಹಾಗೆಯೇ ಡ್ರೈ ಫ್ರೂಟ್ಸ್ನ ಮಾತ್ರ ಬಳಸ್ಕೊಂಡಿದ್ದೀನಿ. ಆರಾಮಾಗಿ ಇದರಲ್ಲಿ 20-30 ಕರ್ಜಿಕಾಯಿಗಳಾಯಿತು ನನಗೆ. ಇವಾಗ ನಾನು ಕಲಸಿಟ್ಕೊಂಡಿರುವಂತಹ ಕಣಕ ಸಹ ರೆಡಿಯಾಗಿದೆ. ಒಂದು ಮುಕ್ಕಾಲು ಗಂಟೆ ಇದನ್ನು ನಾನು ರೆಸ್ಟ್ ಮಾಡಲಿಕ್ಕೆ ಇಟ್ಟಿದ್ದೆ. ಇವಾಗ ಇದನ್ನು ಕೂಡ ಲಟ್ಟಿಸ್ಕೊಳ್ಳೋಣ ಕರ್ಜಿಕಾಯಿ ಮಾಡ್ಕೊಳ್ಳಿಕ್ಕೆ. ಈ ರೀತಿ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ಕರ್ಜಿಕಾಯಿಗೆ. ಇದನ್ನು ಪೂರ್ತಿ ತೆಳ್ಳಗೆ ಲಟ್ಟಿಸ್ಕೊಳ್ಬೇಕು. ನಾವಿಲ್ಲಿ ಹಿಟ್ಟಿನ ಸಹಾಯದಿಂದ ಲಟ್ಟಿಸ್ಕೊಳ್ಬಾರ್ದು, ಸ್ವಲ್ಪ ಎಣ್ಣೆ ಬಳಸ್ಕೊಂಡು ಲಟ್ಟಿಸ್ಕೊಳ್ಳೋಣ. ನಾವು ಮೊದಲೇ ಒಂದು 4-5 ಮಾಡ್ಕೊಳ್ತು ಅಂತ ಹೇಳಿದ್ರೆ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳಿಕ್ಕೆ ಸರಿಯಾಗುತ್ತೆ. ಒಂದು ಟ್ರಿಪ್ಗೆ 4-5 ಆಗುತ್ತೆ.
ಹಾಗೆ ಒಂದು 5 ಮೊದಲೇ ರೆಡಿ ಮಾಡಿ ಇಟ್ಕೊಳ್ತೀನಿ. ಆವಾಗವರೆಗೆ ಎಣ್ಣೆನೂ ಸಹ ಬಿಸಿಯಾಗಲಿಕ್ಕೆ ಎತ್ತಿಟ್ಕೊಳ್ಳೋಣ. ಪೂರ್ತಿ ತೆಳ್ಳಗೆ ಲಟ್ಟಿಸ್ಕೊಳ್ಬೇಕು ಇಲ್ಲಿ. ಇದಾದಮೇಲೆ ಸ್ಟಫಿಂಗ್ ಸಹ ರೆಡಿಯಾಗಿದೆ. ಇದನ್ನು ಇವಾಗ ಕರ್ಜಿಕಾಯಿ ಮೋಲ್ಡ್ನಲ್ಲಿ ಹಾಕಿ ನಾನು ಸ್ವಲ್ಪ ಒಂದೇ ಒಂದು ಡ್ರಾಪ್ ಆಗೋಷ್ಟು ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ಇವಾಗ ಲಟ್ಟಿಸ್ಕೊಂಡಿರುವಂತಹ ಹಿಟ್ಟನ್ನು ಹಾಕಿ ಅದರೊಳಗಡೆ ಸ್ಟಫಿಂಗ್ನ ಮಾಡಿ ಕರ್ಜಿಕಾಯಿನ ಶೇಪ್ ಮಾಡಿ ಇಟ್ಕೊಳ್ಳೋದು ಅಷ್ಟೇ. ಮಾಡೋ ಟೈಮ್ನಲ್ಲಿ ಇಲ್ಲಿ ಸ್ವಲ್ಪ ನೀರು ಹಚ್ಕೊಳ್ಬೇಕು. ನೀರು ಹಾಕಲಿಲ್ಲ ಅಂತ ಹೇಳಿದ್ರೆ ಒಂದೊಂದು ಸಲ ಅಂಟೋದಿಲ್ಲ. ಅಂಟಲಿಲ್ಲ ಅಂತ ಹೇಳಿದ್ರೆ ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ ಹಾಕುವಾಗ ಒಳಗಡೆ ಇರುವಂಥ ಸ್ಟಫಿಂಗ್ ಪೂರ್ತಿ ಹೊರಗೆ ಬಂದ್ಬಿಡುತ್ತೆ. ಆವಾಗ ಎಣ್ಣೆನೂ ಸಹ ಸ್ಟಫಿಂಗ್ ಎಲ್ಲ ಹೊರಗಡೆ ಬಂದು ಕಪ್ಪಗಾಗತ್ತೆ. ಹಾಗಾಗಿ ನಾವಿಲ್ಲಿ ಪ್ರೆಸ್ ಮಾಡ್ಕೊಳ್ಬೇಕಾದ್ರೇ ನೀಟಾಗಿ ಕ್ಲೋಸ್ ಆಗೋ ರೀತಿಯಲ್ಲಿ ಪ್ರೆಸ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರಿನ ಸಹಾಯದಿಂದ ಕ್ಲೋಸ್ ಮಾಡ್ಕೊಳ್ಳೋದ್ರಿಂದ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ, ಓಪನ್ ಆಗದೆ ಇರೋ ರೀತಿಯಲ್ಲಿ. ನಾನು ಈ ರೀತಿ ಒಂದೇ ಸಾರಿ ಒಂದು 4ರಿಂದ 5 ರೆಡಿ ಮಾಡಿ ಇಟ್ಕೊಳ್ತೀನಿ. ಸ್ಟಫಿಂಗ್ ಹಾಕೋ ಮುಂಚೆನೇ ಈ ರೀತಿ ಸ್ವಲ್ಪ ನೀರು ಹಾಕಿಬಿಡ್ತು ಅಂತ ಹೇಳಿದ್ರೆ ಸ್ಟಫಿಂಗ್ ಹಾಕಿದಾಗ ನಮಗೇನು ತೊಂದರೆ ಆಗೋದಿಲ್ಲ. ಈ ರೀತಿ ನೀಟಾಗಿ ಪ್ರೆಸ್ ಮಾಡಿ ಸೈಡ್ನಲ್ಲಿರುವಂಥದ್ದನ್ನು ಓಪನ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನೀಟಾಗಿ ಓಪನ್ ಆಗುತ್ತೆ. ಆವಾಗ ನಾನಿವಾಗ 4ರಿಂದ 5 ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಸಹ ಬಿಸಿಯಾಗಿದೆ. ಇವಾಗ ನಾವಿಲ್ಲಿ ಫ್ರೈ ಮಾಡ್ಕೊಳ್ಬೇಕಾದ್ರೆ ಪೂರ್ತಿ ಬಿಸಿಯಾಗಿರುವಂತಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಒಂದು 3/4 ಭಾಗ ಎಣ್ಣೆ ಬಿಸಿಯಾಗಿದ್ದರೆ ಸಾಕು. ಅದರಲ್ಲಿ ಒಂದೊಂದೇ ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನಾವು ಒಂದೇ ಸಾರಿ ಬಿಸಿಯಾಗಿರುವಂತಹ ಎಣ್ಣೆಗೆ ಹಾಕ್ಕೊಂಡ್ರೆ ಮೇಲ್ಗಡೆ ಇರುವಂಥ ಭಾಗ ಪೂರ್ತಿ ಕಪ್ಪಾಗೋಗುತ್ತೆ. ಹೊರಗಡೆ ತೆಗೆದಾದ್ಮೇಲೆ ಒಂದು 10 ನಿಮಿಷಕ್ಕೆಲ್ಲ ಸಾಫ್ಟಾಗೋಗುತ್ತೆ. ಹಾಗಾಗಿ ಪೂರ್ತಿ ಲೋ ಫ್ಲೇಮ್ನಲ್ಲಿ 2ರಿಂದ 3 ನಿಮಿಷ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಬೇಕು. ಆವಾಗ ಒಂದು 1 ವಾರದಿಂದ 10 ದಿನಗಳ ಕಾಲನೂ ಇದು ಗರ್ಗರಿಯಾಗಿ ಉಳ್ಕೊಳ್ಳುತ್ತೆ. ಒಂದು 4ರಿಂದ 5 ಸಾರಿ ಇದನ್ನು ಈ ರೀತಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕು ನಿಧಾನಕ್ಕೆ. ತುಂಬಾ ಕಪ್ಪಗೂ ಸಹ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು, ಕಹಿ ಆಗಿಬಿಡುತ್ತೆ. ಮೈದಾ ಹಿಟ್ಟಿನಲ್ಲಿ ಮಾಡಲಿಕ್ಕೆ ಇಷ್ಟ ಆಗದೆ ಇರೋರು ಈ ರೀತಿ ಗೋಧಿ ಹಿಟ್ಟು ಹಾಗೆ ರವೆನ ಬಳಸಿ ಕರ್ಜಿಕಾಯಿನ ಮಾಡ್ಕೊಳ್ಳಿ. ಗರ್ಗರಿಯಾಗಿ ಚೆನ್ನಾಗಾಗುತ್ತೆ. ಒಂದು ಸಾರಿನೂ ಟ್ರೈ ಮಾಡಿಲ್ಲ ಅನ್ನೋರು ಟ್ರೈ ಮಾಡ್ಕೊಳ್ಳಿ. ವಿಡಿಯೋನೂ ಸಹ ಸೇವ್ ಮಾಡಿ ಇಟ್ಕೊಳ್ಳಿ. ಹಬ್ಬಗಳಿಗೆ ನೈವೇದ್ಯ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಈ ರೀತಿ ನಿಧಾನಕ್ಕೆ ಬಣ್ಣ ಬದಲಾಗ್ತಾ ಹೋಗುತ್ತೆ. ಇಷ್ಟು ಬಣ್ಣ ಬಂದಿದ್ರೆ ಸಾಕು. ಇದನ್ನು ನಾನು ಇವಾಗ ತಕ್ಕೊಳ್ತೀನಿ. ಇವಾಗ ಕೊಬ್ಬರಿ ಹಾಗೂ ಡ್ರೈ ಫ್ರೂಟ್ಸ್ನ ಬಳಸಿ ಮಾಡ್ಕೊಂಡಿರುವಂತಹ ಕರ್ಜಿಕಾಯಿ ಸಹ ರೆಡಿಯಾಗಿದೆ. ಇಷ್ಟು ಬಣ್ಣ ಬಂದಿದ್ರೆ ಸಾಕು. ನೋಡ್ತಾ ಇದ್ದೀರಲ್ವಾ ಎಷ್ಟು ಗರ್ಗರಿಯಾಗಿ ಚೆನ್ನಾಗಿ ಬಂದಿದೆ ಅಂಥೇಳಿ. ಗೋಧಿ ಹಿಟ್ಟಿನಿಂದ ಮಾಡಿರುವಂಥದ್ದು. ಯಾರಿಗೆಲ್ಲ ಕರ್ಜಿಕಾಯಿ ಇಷ್ಟನೋ ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಾಯಿತು ಅಂಥೇಳಿ ಕಾಮೆಂಟ್ ಮಾಡಿ. ನನ್ನ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ನನ್ನ ವಿಡಿಯೋಗೆ ಲೈಕ್ ಹಾಗೂ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.